ಜೀವಿಗಳಾದ ಆದರ್ಶ ದಂಪತಿ ಪತ್ನಿ ಅಗಲಿದ ವಾರದಲ್ಲಿ ಪತಿಯು ಕಣ್ಮುಚ್ಚಿದ ದುಃಖದ ಘಟನೆ. ಗಂಗಾವತಿ. ಜೀವಮಾನವಿಡೀ ಒಬ್ಬರನ್ನೊಬ್ಬರು ಅಗಲಿ ಇರಲಾರದಷ್ಟು ಅನ್ಯೋನ್ಯವಾಗಿದ್ದ ವೃದ್ಧ ದಂಪತಿಯೊಬ್ಬರು ಸಾವಿನಲ್ಲೂ ಒಂದಾಗುವ ಮೂಲಕ ನಾಡಿಗೆ ಅಪರೂಪದ ಪ್ರೀತಿಯ ಸಂದೇಶ ಸಾರಿ ಹೊರಟು ಹೋಗಿದ್ದಾರೆ. ತಾಲೂಕಿನ ಹೊಸಕೇರ ಗ್ರಾಮದಲ್ಲಿ ಈ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದ್ದು, ಪತ್ನಿ ಮೃತಪಟ್ಟ ಕೇವಲ ಒಂದೇ ವಾರದಲ್ಲಿ ಪತಿಯು ಕೊನೆ ಉಸಿರೆಳೆದಿದ್ದಾರೆ. ಗ್ರಾಮದ ಹಿರಿಯ ಜೀವಿಗಳಾದ ಮಲ್ಲಮ್ಮ ಶೇಖರಪ್ಪ ಮುದೇನೂರು 80 ವರ್ಷ ಅವರು ಕಳೆದ ಭಾನುವಾರದಂದು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದರು. ಪತ್ನಿಯ ಅಗಲಿಕೆಯಿಂದ ತೀವ್ರವಾಗಿ ನೊಂದಿದ್ದ ಪತಿ ಶೇಖರಪ್ಪ ಮುದೇನೂರು 85 ವರ್ಷ ಅವರು ಕಳೆದೆರಡು ದಿನಗಳ ಹಿಂದೆಯಷ್ಟೇ ಪತ್ನಿಯ ಶ್ರದ್ಧಾಂಜಲಿ ಹಾಗೂ ಅಂತ್ಯಕ್ರಿಯೆಯ ಕಾರ್ಯಗಳನ್ನು ಮುಗಿಸಿದ್ದರು. ಪತ್ನಿಯ ಅಗಲಿಕೆಯ ದುಃಖವನ್ನ ತಾಳಲಾರದೆ ಅವರು ಈ ಭಾನುವಾರ ತೀವ್ರ ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಾರೆ. ಸಂಪೂರ್ಣ ಆರೋಗ್ಯವಂತರಾಗಿದ್ದ ಶೇಖರಪ್ಪ ಅವರ ಪತ್ನಿಯ ಅಗಲಿಕೆಯ ಶೋಕದಿಂದಲೇ ತೀರಿಕೊಂಡಿದ್ದಾರೆ ಎಂದು ಕುಟುಂಬಸ್ಥರು ದುಃಖ ತಪ್ತರಾಗಿ ತಿಳಿಸಿದ್ದಾರೆ. ಒಂದೇ ವಾರದ ಅಂತರದಲ್ಲಿ ಮನೆಯ ಇಬ್ಬರು ಹಿರಿಯ ಜೀವಿಗಳನ್ನು ಕಳೆದುಕೊಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ದಂಪತಿಯ ಅಂತ್ಯಕ್ರಿಯೆಯನ್ನ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಹೊಸಕೇರ ಗ್ರಾಮದ ರುದ್ರಭೂಮಿಯಲ್ಲಿ ನೆರವೇರಿಸಲಾಯಿತು. ಪತ್ನಿ ಮಲ್ಲಮ್ಮ ಅವರ ಸಮಾಧಿಯ ಪಕ್ಕದಲ್ಲಿ ಪತಿ ಶೇಖರಪ್ಪ ಅವರ ಸಮಾಧಿಯನ್ನು ಮಾಡಿ ಅಂತಿಮ ಸಂಸ್ಕಾರ ಪೂರೈಸಲಾಯಿತು. ಸಾವಿನಲ್ಲೂ ಒಂದಾದ ಈ ದಂಪತಿಯ ಅಗಲಿಕೆಗೆ ಇಡೀ ಗ್ರಾಮವೇ ಕಣ್ಣೀರಿಟ್ಟಿದ್ದು ಅವರ ಪ್ರೀತಿಯನ್ನ ಸ್ಮರಿಸಿದೆ.